ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ ಸರ್. ಅನುಕೂಲ ಆಗಿದೆ. ಪಂಪ್ ಸೆಟ್ಗಳಿಗೆ ಎಲ್ಲ ಅನುಕೂಲ ಆಗುತ್ತಾ? ಅನುಕೂಲ ಆಗುತ್ತೆ. ಹೌದು, ಅನುಕೂಲ ಆಗುತ್ತೆ. ಈಗ ಇದರಿಂದ ರಾತ್ರಿ ಹೊತ್ತು ನೀವು ಹೋಗ್ಬೇಕಾಗಿಲ್ಲ, 7 ಗಂಟೆ ಹಗಲೊತ್ತೇ ಕೊಡ್ತೀವಿ ಕರೆಂಟ್ನ. ಹೌದು 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 ಸರ್. ನೀವು ಹಗಲೊತ್ತಾಗೋದ್ರಿಂದ ರಾತ್ರಿ ಹೊತ್ತು ಹೋಗ್ಬೇಕಾಗಿಲ್ಲ ಇನ್ನು. ಇಲ್ಲ ಸರ್, ಬರೀ ಮತ್ತೆ ಸಾಕು, ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಸಾಕು ಸರ್. 3 ಫೇಸ್ನಲ್ಲಿ 7 ಗಂಟೆ ಹಗಲೊತ್ತೇ ಇದರಿಂದ ಸಿಗುತ್ತೆ. ಹೌದು ಹೌದೌದು ಸರ್. ಇದು 2021ರಲ್ಲಿ ಪ್ರಾರಂಭ ಆಯಿತು. 2021ರಲ್ಲಿ ಜಾರ್ಜು 23ರಲ್ಲಿ ನಮ್ಮ ಸರ್ಕಾರ ಬಂತು. KJ ಜಾರ್ಜ್ ಅವರು ಇಂಧನ ಸಚಿವರಾದ ಮೇಲೆ ಅವರು ಹಿಂದೆ ಇದ್ದಂಥ ಸರ್ಕಾರ ಪ್ರಾರಂಭ ಮಾಡಲಿಲ್ಲ ಇದನ್ನ. ಇವರು ಜಾರ್ಜು ಮಂತ್ರಿ ಆದಮೇಲೆ ನಮ್ಮ ಸರ್ಕಾರ ಇದನ್ನ ಮಾಡಿದೆ. ಹೌದು ಸರ್, ಧನ್ಯವಾದಗಳು. ಗೊತ್ತಾಗಿದೆಯಾ? ಗೊತ್ತಾಗಿದೆ ಸರ್. ಸರಿ, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಷಡಾಕ್ಷರಿ. ನಮಸ್ಕಾರ ಈ ಕಡೆ ಷಡಾಕ್ಷರಿ. ಇಲ್ಲಿದ್ದೇನೆ. ಬೇಡಿಕೆ ಹೆಚ್ಚಿಗೆ ಇದೆ, ಇನ್ನೂ ಒಂದು 5-6 ಕಡೆ ಮಾಡ್ಕೊಡಿ ಅಂತೇಳಿ ನಮ್ಮ ರೈತರ ಒತ್ತಾಯ. ಇಲ್ಲ, ಮಾಡ್ತೀವಿ. ಇದು ಏನಾಗ್ತಂದ್ರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಆದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ನಾವು 50% ಸಬ್ಸಿಡಿ ಕೊಡ್ತೀವಿ. ಕೇಂದ್ರ ಕೊಡೋದು 30% ಮಾತ್ರ. ಕುಸುಮ್ ಬಿಗೆ, ಕುಸುಮ್ ಸಿಗೆ 1,03,00,000 ಕೊಡ್ತಾರೆ 1 ಮೆಗಾವ್ಯಾಟ್ಗೆ ಕೇಂದ್ರ ಸರ್ಕಾರ. ಇನ್ನು ಉಳಿದೋದೆಲ್ಲ ನಾವೇ ಮಾಡಿ ಹಾಕಿ ಮಾಡ್ತಕ್ಕಂಥದ್ದು. ನೀವು ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ನೀವೇನು ಇನ್ನೂ ಹೆಚ್ಚು ಮಾಡಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಆಮೇಲೆ ಭೂಮಿ ಸಿಗಬೇಕು, ಖಾಸಗಿಯವರು ಅಥವಾ ಗೌರ್ಮೆಂಟ್ ಜಾಗ ಎಲ್ಲಿ ಭೂಮಿ ಸಿಗುತ್ತೆ ಅಲ್ಲಿ ಮಾಡ್ತೀವಿ. ಈಗ ಸರ್ಕಾರದೇ ಕೊಟ್ಟಿದ್ದೀವಿ ಸರ್. ಸರ್ಕಾರದದ್ದು ಆಗ್ಬೋದು, ಖಾಸಗಿಯಾದವ್ರು ಖಾಸಗಿನೂ ಕೊಡ್ತೀವಿ. ಇನ್ನು 6 ಜಾಗನ ಆಯ್ಕೆ ಮಾಡಿದ್ದೀವಿ. 1 ಎಕರೆಗೆ ಲೀಜ್ ಅಮೌಂಟು 25,000. ಅದನ್ನ ಜಾಸ್ತಿ ಮಾಡಿ ಕೇಳ್ತಾವ್ರು ನಮ್ಮ ರೈತರು. ಜಾಸ್ತಿ ಮಾಡೋದು ಕಷ್ಟ. 25,000. ನೀನು 1 ಎಕರೆಗೆ 25,000 ಉಳಿಸ್ತೀಯ ನೀನು? ರೈತ ಅಲ್ಲ ನೀನು? ರೆಡಿ?